ಮಾನವ ಜೀವನವು ಒಂದು ಸುಂದರ ಪ್ರಯಾಣ. ಬಾಲ್ಯ, ಯೌವನ, ಮಧ್ಯವಯಸ್ಸು ಮತ್ತು ವೃದ್ಧಾಪ್ಯ ಎಂಬ 4 ಪ್ರಮುಖ ಹಂತಗಳನ್ನು ದಾಟುತ್ತಾ ಮನುಷ್ಯನು ತನ್ನ ಜೀವನವನ್ನು ಸಾಗಿಸುತ್ತಾನೆ. ಪ್ರತಿಯೊಂದು ಹಂತಕ್ಕೂ ತನ್ನದೇ ಆದ ವಿಶೇಷತೆಗಳಿವೆ. ಆದರೆ 60 ವರ್ಷಗಳ ನಂತರ ಅನೇಕ ಜನರು ಒಂದು ಸಾಮಾನ್ಯ ಸಮಸ್ಯೆಯನ್ನು ಎದುರಿಸುತ್ತಾರೆ. ಅದು ದೇಹದ ದುರ್ಬಲತೆ. ಬಹಳಷ್ಟು ಜನರು ವಯಸ್ಸಾದ ಕಾರಣದಿಂದಲೇ ದೇಹ ದುರ್ಬಲವಾಗುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ನಿಜವಾದ ಸಂಗತಿ ಬೇರೆ ಇದೆ. ವಯಸ್ಸು ಹೆಚ್ಚಾಗುವುದು ಸಹಜ. ಆದರೆ ದೇಹ ಅತಿಯಾಗಿ ದುರ್ಬಲವಾಗುವುದು, ಬೇಗನೆ ಆಯಾಸವಾಗುವುದು, ನಡೆಯಲು ಕಷ್ಟವಾಗುವುದು, ಮೆಟ್ಟಿಲು ಹತ್ತಲು ಉಸಿರಾಟ ಹೆಚ್ಚಾಗುವುದು, ನೆನಪಿನ ಶಕ್ತಿ ಕಡಿಮೆಯಾಗುವುದು, ಕೈಕಾಲುಗಳಲ್ಲಿ ಶಕ್ತಿ ಇಲ್ಲದಂತಾಗುವುದು ಇವುಗಳ ಹಿಂದೆ ಕೆಲವು ಕೆಟ್ಟ ಅಭ್ಯಾಸಗಳು ಕಾರಣವಾಗಿರುತ್ತವೆ. ನಮ್ಮ ದೇಹವು ಒಂದು ಯಂತ್ರದಂತಿದೆ. ಅದನ್ನು ಸರಿಯಾಗಿ ಬಳಸಿದರೆ ಅದು ದೀರ್ಘಕಾಲ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ತಪ್ಪಾದ ಅಭ್ಯಾಸಗಳು ನಿಧಾನವಾಗಿ ದೇಹದ ಶಕ್ತಿಯನ್ನು ಕಸಿದುಕೊಳ್ಳುತ್ತವೆ. ಬಹಳಷ್ಟು ಜನರಿಗೆ ಈ ಸತ್ಯ ತಿಳಿದಿರುವುದಿಲ್ಲ. 60 ವರ್ಷಗಳ ನಂತರ ದೇಹ ದುರ್ಬಲವಾಗುವ ಪ್ರಮುಖ ಕಾರಣಗಳಲ್ಲಿ ಮೊದಲನೆಯದು ದೈಹಿಕ ಚಟುವಟಿಕೆಯ ಕೊರತೆ. ನಿವೃತ್ತಿಯಾದ ನಂತರ ಅನೇಕರು ದಿನದ ಹೆಚ್ಚಿನ ಸಮಯವನ್ನು ಕುಳಿತುಕೊಂಡೇ ಕಳೆಯುತ್ತಾರೆ. ನಡೆಯುವುದು ಕಡಿಮೆಯಾಗುತ್ತದೆ. ವ್ಯಾಯಾಮ ಮಾಡುವುದನ್ನು ಸಂಪೂರ್ಣ ನಿಲ್ಲಿಸುತ್ತಾರೆ. ದೇಹದ ಸ್ನಾಯುಗಳಿಗೆ ಕೆಲಸ ಸಿಗದಿದ್ದರೆ ಅವು ನಿಧಾನವಾಗಿ ಕ್ಷೀಣಿಸುತ್ತವೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಸಾರ್ಕೋಪೀನಿಯಾ ಎಂದು ಕರೆಯುತ್ತಾರೆ. ಸ್ನಾಯುಗಳ ಶಕ್ತಿ ಕಡಿಮೆಯಾದಂತೆ ದೇಹವು ದುರ್ಬಲವಾಗುತ್ತದೆ. ಎರಡನೆಯದು ಸರಿಯಾದ ಆಹಾರದ ಕೊರತೆ. ವಯಸ್ಸಾದ ಮೇಲೆ ಕೆಲವರು ಕಡಿಮೆ ತಿನ್ನಲು ಪ್ರಾರಂಭಿಸುತ್ತಾರೆ. ಕೆಲವರು ಹಸಿವಾಗುವುದಿಲ್ಲ ಎಂದು ಹೇಳುತ್ತಾರೆ. ಕೆಲವರು ಕೇವಲ ಅನ್ನ ಮತ್ತು ಸ್ವಲ್ಪ ಪಲ್ಯ ತಿನ್ನುವುದರಲ್ಲೇ ತೃಪ್ತಿಪಡುತ್ತಾರೆ. ಆದರೆ ದೇಹಕ್ಕೆ ಅಗತ್ಯವಿರುವ ಪ್ರೋಟೀನ್, ವಿಟಮಿನ್ ಮತ್ತು ಖನಿಜಗಳು ಸಿಗದೇ ಹೋದರೆ ದೇಹದ ಶಕ್ತಿ ಕುಗ್ಗುತ್ತದೆ. ಸ್ನಾಯುಗಳು ದುರ್ಬಲವಾಗುತ್ತವೆ. ರೋಗನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ಮೂರನೆಯದು ಸಾಕಷ್ಟು ನೀರು ಕುಡಿಯದ ಅಭ್ಯಾಸ. ವಯಸ್ಸಾದಂತೆ ಬಾಯಾರಿಕೆ ಕಡಿಮೆ ಅನಿಸುತ್ತದೆ. ಇದರ ಪರಿಣಾಮವಾಗಿ ಅನೇಕ ಹಿರಿಯರು ಅಗತ್ಯಕ್ಕಿಂತ ಕಡಿಮೆ ನೀರು ಕುಡಿಯುತ್ತಾರೆ. ದೇಹದಲ್ಲಿ ನೀರಿನ ಕೊರತೆ ಉಂಟಾದಾಗ ಆಯಾಸ, ತಲೆಸುತ್ತು, ದೌರ್ಬಲ್ಯ ಮತ್ತು ಮೂತ್ರಪಿಂಡದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನಾಲ್ಕನೆಯದು ನಿದ್ರೆಯ ಕೊರತೆ. ಉತ್ತಮ ಆರೋಗ್ಯಕ್ಕೆ ಉತ್ತಮ ನಿದ್ರೆಯ ಅತ್ಯಗತ್ಯ. ಆದರೆ ಹಲವರು ರಾತ್ರಿ ತಡವಾಗಿ ಮಲಗುತ್ತಾರೆ. ಕೆಲವರಿಗೆ ಮೊಬೈಲ್ ಬಳಸುವ ಅಭ್ಯಾಸ ಇರುತ್ತದೆ. ಕೆಲವರಿಗೆ ಚಿಂತೆ ಮತ್ತು ಒತ್ತಡದಿಂದ ನಿದ್ರೆ ಸರಿಯಾಗಿ ಬರುವುದಿಲ್ಲ. ನಿದ್ರೆಯ ಕೊರತೆಯಿಂದ ದೇಹದ ಪುನಶ್ಚೇತನ ಪ್ರಕ್ರಿಯೆ ಹಾನಿಗೊಳಗಾಗುತ್ತದೆ. ಐದನೆಯದು ಒತ್ತಡ ಮತ್ತು ಚಿಂತೆ. ಜೀವನದಲ್ಲಿ ಮಕ್ಕಳ ಬಗ್ಗೆ, ಹಣಕಾಸಿನ ಬಗ್ಗೆ ಅಥವಾ ಆರೋಗ್ಯದ ಬಗ್ಗೆ ನಿರಂತರ ಚಿಂತಿಸುತ್ತಿರುವವರು ಹೆಚ್ಚು ದೌರ್ಬಲ್ಯ ಅನುಭವಿಸುತ್ತಾರೆ. ಮನಸ್ಸಿನ ಒತ್ತಡ ದೇಹದ ಮೇಲೂ ಪರಿಣಾಮ ಬೀರುತ್ತದೆ. ಇದು ರಕ್ತದೊತ್ತಡ, ಹೃದಯದ ಸಮಸ್ಯೆ ಮತ್ತು ದೌರ್ಬಲ್ಯಕ್ಕೆ ಕಾರಣವಾಗಬಹುದು. ಆರನೆಯದು ಸೂರ್ಯನ ಬೆಳಕಿನಿಂದ ದೂರವಿರುವುದು. ಇಂದಿನ ದಿನಗಳಲ್ಲಿ ಅನೇಕ ಹಿರಿಯರು ಮನೆಯೊಳಗೆ ಹೆಚ್ಚಿನ ಸಮಯ ಕಳೆಯುತ್ತಾರೆ. ಸೂರ್ಯನ ಬೆಳಕಿನಿಂದ ದೇಹಕ್ಕೆ ಅಗತ್ಯವಾದ ವಿಟಮಿನ್ ಡಿ ಸಿಗುತ್ತದೆ. ಇದು ಮೂಳೆಗಳ ಬಲಕ್ಕೆ ಅತ್ಯಗತ್ಯ. ವಿಟಮಿನ್ ಡಿ ಕೊರತೆಯಿಂದ ಮೂಳೆಗಳು ಮತ್ತು ಸ್ನಾಯುಗಳು ದುರ್ಬಲವಾಗುತ್ತವೆ. ಏಳನೆಯದು ಸಾಮಾಜಿಕ ಸಂಪರ್ಕವನ್ನು ಕಡಿಮೆ ಮಾಡುವುದು. ಕೆಲವರು ವಯಸ್ಸಾದ ನಂತರ ಜನರೊಂದಿಗೆ ಬೆರೆಯುವುದನ್ನು ನಿಲ್ಲಿಸುತ್ತಾರೆ. ಏಕಾಂತ ಜೀವನವು ಮನಸ್ಸಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಖಿನ್ನತೆ ಮತ್ತು ನಿರುತ್ಸಾಹ ದೇಹದ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಎಂಟನೆಯದು ಧೂಮಪಾನ ಮತ್ತು ಮದ್ಯಪಾನದಂತಹ ಅಭ್ಯಾಸಗಳು. ಇವು ದೇಹದ ಪ್ರತಿಯೊಂದು ಅಂಗದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತವೆ. ಶ್ವಾಸಕೋಶ, ಯಕೃತ್ತು, ಹೃದಯ ಮತ್ತು ನರಮಂಡಲದ ಕಾರ್ಯಕ್ಷಮತೆಯನ್ನು ಹಾಳುಮಾಡುತ್ತವೆ. ಒಂಬತ್ತನೆಯದು ವೈದ್ಯಕೀಯ ಪರೀಕ್ಷೆಗಳನ್ನು ನಿರ್ಲಕ್ಷಿಸುವುದು. ಅನೇಕರು ಆರೋಗ್ಯ ತಪಾಸಣೆಯನ್ನು ಅಗತ್ಯವಿಲ್ಲ ಎಂದು ಭಾವಿಸುತ್ತಾರೆ. ಆದರೆ ಮಧುಮೇಹ, ರಕ್ತದೊತ್ತಡ, ಥೈರಾಯ್ಡ್ ಮತ್ತು ಹೃದಯ ಸಂಬಂಧಿತ ಸಮಸ್ಯೆಗಳು ಆರಂಭದಲ್ಲೇ ಪತ್ತೆಯಾದರೆ ಅವುಗಳನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಹತ್ತನೆಯದು ಜೀವನದ ಮೇಲಿನ ಆಸಕ್ತಿ ಕಳೆದುಕೊಳ್ಳುವುದು. ಜೀವನದಲ್ಲಿ ಗುರಿ ಮತ್ತು ಉತ್ಸಾಹ ಇರುವವರು ಹೆಚ್ಚು ಚುರುಕಾಗಿರುತ್ತಾರೆ.
ಪ್ರತಿದಿನ ಹೊಸದನ್ನು ಕಲಿಯುವ ಆಸಕ್ತಿ, ಕುಟುಂಬದೊಂದಿಗೆ ಸಮಯ ಕಳೆಯುವುದು, ಹವ್ಯಾಸಗಳನ್ನು ಬೆಳೆಸುವುದು ಮತ್ತು ಸಮಾಜ ಸೇವೆಯಲ್ಲಿ ಭಾಗವಹಿಸುವುದು ಮನಸ್ಸು ಮತ್ತು ದೇಹ ಎರಡನ್ನೂ ಚೈತನ್ಯದಿಂದ ಇರಿಸುತ್ತದೆ. ಸ್ನೇಹಿತರೆ, 60 ವರ್ಷ ದಾಟುವುದು ದುರ್ಬಲತೆಯ ಸಂಕೇತವಲ್ಲ, ಅದು ಅನುಭವದ, ಜ್ಞಾನದ ಮತ್ತು ಪ್ರೌಢಿಮೆಯ ಸಂಕೇತವಾಗಿದೆ. ವಯಸ್ಸು ಹೆಚ್ಚಾಗಬಹುದು, ಆದರೆ ಸರಿಯಾದ ಜೀವನಶೈಲಿಯನ್ನು ಅನುಸರಿಸಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಸಾಧ್ಯ. ಪ್ರತಿದಿನ ಸ್ವಲ್ಪ ನಡೆಯಿರಿ, ಪೌಷ್ಟಿಕ ಆಹಾರ ಸೇವಿಸಿ, ಸಾಕಷ್ಟು ನೀರು ಕುಡಿಯಿರಿ, ಉತ್ತಮ ನಿದ್ರೆ ಮಾಡಿ, ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ಜೀವನವನ್ನು ಸಂತೋಷದಿಂದ ಸ್ವೀಕರಿಸಿ. ಯೌವನದಲ್ಲಿ ಆರೋಗ್ಯಕ್ಕಾಗಿ ಸಮಯವಿಲ್ಲ ಎಂದು ಹೇಳುವವರು ವೃದ್ಧಾಪ್ಯದಲ್ಲಿ ಆರೋಗ್ಯ ಕಳೆದುಕೊಂಡ ನಂತರ ಸಮಯವನ್ನೇ ಆರೋಗ್ಯಕ್ಕಾಗಿ ಖರ್ಚು ಮಾಡಬೇಕಾಗುತ್ತದೆ. ಆದ್ದರಿಂದ ಈಗಲೇ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ದೇಹವನ್ನು ಪ್ರೀತಿಸಿ, ಮನಸ್ಸನ್ನು ಸಂತೋಷವಾಗಿಡಿ, ಜೀವನವನ್ನು ಉತ್ಸಾಹದಿಂದ ಸ್ವೀಕರಿಸಿ. 60 ನಂತರವೂ ಚೈತನ್ಯದಿಂದ, ಸ್ವಾವಲಂಬಿಯಾಗಿ ಮತ್ತು ಸಂತೋಷದಿಂದ ಬದುಕಬಹುದು. ಅದಕ್ಕಾಗಿ ಬೇಕಾಗಿರುವುದು ಸರಿಯಾದ ಅಭ್ಯಾಸಗಳು, ಸಕಾರಾತ್ಮಕ ಮನೋಭಾವ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ಮಾತ್ರ. ನೆನಪಿಡಿ, ದೇಹ ದುರ್ಬಲವಾಗುವುದಕ್ಕೆ ಮುಖ್ಯ ಕಾರಣ ವಯಸ್ಸಲ್ಲ, ತಪ್ಪಾದ ಅಭ್ಯಾಸಗಳು, ನಿರ್ಲಕ್ಷ್ಯ, ಚಟುವಟಿಕೆಯ ಕೊರತೆ ಮತ್ತು ನಕಾರಾತ್ಮಕ ಮನೋಭಾವವೇ ಪ್ರಮುಖ ಕಾರಣಗಳು. ಇವುಗಳನ್ನು ಬದಲಾಯಿಸಲು ಇಂದು ನಿರ್ಧಾರ ಮಾಡಿದರೆ ಮುಂದಿನ ವರ್ಷಗಳು ಹೆಚ್ಚು ಆರೋಗ್ಯಕರ ಮತ್ತು ಸಂತೋಷಕರವಾಗಿರುತ್ತವೆ. 60 ವರ್ಷಗಳ ನಂತರದ ಜೀವನವನ್ನು ಕೆಲವರು ಅಂತ್ಯದ ಹಂತವೆಂದು ಭಾವಿಸುತ್ತಾರೆ. ಆದರೆ ಅದು ಹೊಸ ಅಧ್ಯಾಯದ ಆರಂಭವೂ ಆಗಬಹುದು. ಮಕ್ಕಳೊಂದಿಗೆ ಸಮಯ ಕಳೆಯುವುದು, ಮೊಮ್ಮಕ್ಕಳಿಗೆ ಕತೆ ಹೇಳುವುದು, ಸಮಾಜ ಸೇವೆ ಮಾಡುವುದು, ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವುದು, ಇವೆಲ್ಲವೂ ಜೀವನಕ್ಕೆ ಹೊಸ ಅರ್ಥ ನೀಡುತ್ತವೆ. ದೇಹ ದುರ್ಬಲವಾಗುವುದಕ್ಕೆ ನಿಜವಾದ ಕಾರಣ ವಯಸ್ಸಲ್ಲ, ನಮ್ಮ ದಿನನಿತ್ಯದ ಕೆಲವು ತಪ್ಪು ಅಭ್ಯಾಸಗಳು. ಆ ಅಭ್ಯಾಸಗಳನ್ನು ಇಂದು ಬದಲಾಯಿಸಿದರೆ ನಾಳೆಯ ಆರೋಗ್ಯಕರ ಜೀವನ ನಮ್ಮದಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.